ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ NNMS ಎಕ್ಸಾಮಿನೇಷನ್ ನವೆಂಬರ್ 2012 ಪೇಪರ್ ಸೆಕೆಂಡ್ ಕೀ ಆನ್ಸರ್ಸ್ 2012 ನವೆಂಬರ್ ತಿಂಗಳಿನಲ್ಲಿ ನಡೆದ NNMS ಪರೀಕ್ಷೆಯ 2ನೇ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. NNMS examination November 2012 paper second class 8th. ಒಟ್ಟು 90 ಪ್ರಶ್ನೆಗಳಿರ್ತಾವೆ. ಮೊದಲನೇದಾಗಿ ಭೌತಶಾಸ್ತ್ರದ ವಿಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಒಂದು ಬಸ್ಸು 1 ಗಂಟೆಗೆ 40 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಮುಂದಿನ 1 ಗಂಟೆಯಲ್ಲಿ ಅದು 50 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಹಾಗಾದರೆ ಬಸ್ಸಿನ ಸರಾಸರಿ ಜವ ಅಂದರೆ ವೇಗ ಎಷ್ಟು? ಜವ ಆಗಿದೆ. ಸೊ ಸರಾಸರಿ ವೇಗ ಸ್ಪೀಡು ಎಷ್ಟು? ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ. ನೀವು ಬೇಕಾದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರವನ್ನು ನೀವು ಕಂಡುಕೊಳ್ಬೋದು. ಸರಿಯಾದ ಉತ್ತರ 3 45 ಕಿಲೋಮೀಟರ್ ಫರ್ ಅವರ್. ಗಂಟೆಗೆ 45 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. ಪ್ರಶ್ನೆ ಸಂಖ್ಯೆ 2. ಜವ, ವೇಗ ಮತ್ತು ವೇಗೋತ್ಕರ್ಷಗಳ ಅಂತಾರಾಷ್ಟ್ರೀಯ ಮಾನಗಳು ಕ್ರಮವಾಗಿ. ಜವ, ವೇಗ ಮತ್ತು ವೇಗೋತ್ಕರ್ಷಗಳ ಅಂತಾರಾಷ್ಟ್ರೀಯ ಮಾನಗಳು ಕ್ರಮವಾಗಿ. ಸರಿಯಾದ ಉತ್ತರ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸ್ಕ್ವೇರ್. 4ನೇ ಉತ್ತರ. 4th ಆಪ್ಷನ್ಸ್ ಈಸ್ ರೈಟ್ ಆನ್ಸರ್. ಕಾಯದ ದ್ರವ್ಯರಾಶಿ, ಬಲ ಮತ್ತು ವೇಗೋತ್ಕರ್ಷಗಳಿಗೆ ಸಂಬಂಧಿಸಿದ ನ್ಯೂಟನ್ನನ ಚಲನೆ. ಸರಿಯಾದ ಉತ್ತರ 2. 2ನೇ ನಿಯಮ. ಮಂಜುಗಡ್ಡೆಯ ದ್ರವಣ ಬಿಂದು, ಮಂಜುಗಡ್ಡೆಯ ದ್ರವಣ ಬಿಂದು. ಸರಿಯಾದ ಉತ್ತರ 4th ಆಪ್ಷನ್ಸ್ 273 ಕೆಲ್ವಿನ್. 273 ಕೆಲ್ವಿನ್. ಶಬ್ದದ ವೇಗವು ಡ್ಯಾಶ್ ಮಾಧ್ಯಮದಲ್ಲಿ ಕನಿಷ್ಠವಾಗಿರುತ್ತದೆ. ಶಬ್ದದ ವೇಗವು ಡ್ಯಾಶ್ ಮಾಧ್ಯಮದಲ್ಲಿ ಕನಿಷ್ಠವಾಗಿರುತ್ತದೆ. ಸರಿಯಾದ ಉತ್ತರ 1st ಆಪ್ಷನ್ಸ್ ಗಾಳಿಯ ಮಾಧ್ಯಮದಲ್ಲಿ. ಚಲನಶಕ್ತಿಯ ಗಣತೀಯ ರೂಪ, ಚಲನಶಕ್ತಿಯ ಗಣತೀಯ ರೂಪ, ಚಲನಶಕ್ತಿಯ ಗಣತೀಯ ರೂಪ. ಸರಿಯಾದ ಉತ್ತರ ಆಪ್ಷನ್ 1st 2/4 mv². ಭಾರತವು ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ. ಭಾರತವು ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ. ಸರಿಯಾದ ಉತ್ತರ 1 ಆರ್ಯಭಟ. ಭೂಸ್ಥಿರ ಉಪಗ್ರಹಗಳು ಸುತ್ತುವ ಕಕ್ಷೆಯ ಎತ್ತರ ಅಂದರೆ ಕಿಲೋಮೀಟರ್ಗಳಲ್ಲಿ ಹೇಳಬೇಕು. ಭೂಸ್ಥಿರ ಉಪಗ್ರಹಗಳು ಸುತ್ತುವ ಕಕ್ಷೆಯ ಎತ್ತರ. ಆಪ್ಷನ್ 3 36,000 ಕಿಲೋಮೀಟರ್. ಎರಡು ಸಮತಲ ದರ್ಪಣಗಳ ನಡುವಿನ ಕೋನ 36 ಡಿಗ್ರಿ ಆದಾಗ ದೊರೆಯುವ ಪ್ರತಿಬಿಂಬಗಳ ಸಂಖ್ಯೆ. ಸರಿಯಾದ ಉತ್ತರ 4, 9. Fourth option is right answer 9.
ಪ್ರಶ್ನೆ ಸಂಖ್ಯೆ 10 ನೋಡೋಣ. ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಸರಿಯಾದ ಉತ್ತರ ಶಕ್ತಿಯನ್ನು ಸೃಷ್ಟಿಸಲು ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಸೃಷ್ಟಿಸಲು ನಾಶಪಡಿಸಲು ಸಾಧ್ಯವಿಲ್ಲ, ಅಂದರೆ ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 11 ನೋಡೋಣ. ಒಬ್ಬ ವಿದ್ಯಾರ್ಥಿಯು ಒಂದು ಮರವನ್ನು ಅಂದರೆ 10 ನ್ಯೂಟನ್ ಬಲದಿಂದ ತಳ್ಳುತ್ತಾನೆ. ಒಬ್ಬ ವಿದ್ಯಾರ್ಥಿಯು ಒಂದು ಮರವನ್ನು 10 ನ್ಯೂಟನ್ ಬಲದಿಂದ ತಳ್ಳುತ್ತಾನೆ, ಆದರೆ ಮರವು ಚಲಿಸುವುದಿಲ್ಲ. ಹಾಗಾದರೆ ಮರವು ಆ ವಿದ್ಯಾರ್ಥಿಯ ಮೇಲೆ ಪ್ರಯೋಗಿಸಿದ ಬಲದ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ 2, 10 ನ್ಯೂಟನ್. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಸರಿಯಾದ ಉತ್ತರ 2 ಕೆಲ್ವಿನ್. ರುದರ್ಫೋರ್ಡನ ರಸಾಯನಶಾಸ್ತ್ರದಲ್ಲಿ ನೋಡೋಣ. ರುದರ್ಫೋರ್ಡನ ಪರಮಾಣು ಮಾದರಿಯು ಇದನ್ನು ವಿವರಿಸಲು ವಿಫಲವಾಯಿತು. ಸರಿಯಾದ ಉತ್ತರ 1 ಪರಮಾಣುವಿನ ಸ್ಥಿರತೆ. ನೆಕ್ಸ್ಟ್ ಕ್ವಶನ್. ಡಾಲ್ಟನ್ನ ಪರಮಾಣು ಸಿದ್ಧಾಂತದ 2ನೇ ಹೇಳಿಕೆಯು ಅಸಿಂಧುವಾದದ್ದು. ಇವುಗಳ ಆವಿಷ್ಕಾರದ ನಂತರ ನೋಡಿ, ಡಾಲ್ಟನ್ನ ಪರಮಾಣು ಸಿದ್ಧಾಂತದ 2ನೇ ಹೇಳಿಕೆಯು ಅಸಿಂಧುವಾದದ್ದು. ಇವುಗಳ ಆವಿಷ್ಕಾರದ ನಂತರ, ಅಂದರೆ ಯಾವ ಆವಿಷ್ಕಾರದ ನಂತರ ಅದು ಅಸಿಂಧು ಆಗುತ್ತೆ ಅಂತ. ಸರಿಯಾದ ಉತ್ತರ 1 ಸಮಸ್ಥಾನಿಗಳು. ನೆಕ್ಸ್ಟು, H2SO4ನ ಗ್ರಾಮ್ ಅನುರಾಶಿಯು ಸರಿಯಾದ ಉತ್ತರ 3 98 ಗ್ರಾಮ್. ನೆಕ್ಸ್ಟ್ ಕ್ವಶನ್. 1 ಗ್ರಾಮ್ ಹೈಡ್ರೋಜನ್ ಅಣುವನ್ನು ಉತ್ಪಾದಿಸಲು ಎಷ್ಟು ಗ್ರಾಮ್ಗಳಷ್ಟು ಮ್ಯಾಗ್ನೀಸಿಯಂ ಬೇಕಾಗುತ್ತದೆ? 1 ಗ್ರಾಮ್ ಹೈಡ್ರೋಜನ್ ಅಣುವನ್ನು ಉತ್ಪಾದಿಸಲು ಎಷ್ಟು ಗ್ರಾಮ್ಗಳಷ್ಟು ಮ್ಯಾಗ್ನೀಸಿಯಂ ಬೇಕಾಗುತ್ತದೆ? ಸರಿಯಾದ ಉತ್ತರ 1 12. ಮೂಲ ವಸ್ತುಗಳ ಕ್ರಿಯಾಪಟುತ್ವದ ಇಳಿಕೆಯ ಆಧಾರದಲ್ಲಿ ಇವುಗಳ ಸರಿಯಾದ ಅನುಕ್ರಮ. ಸರಿಯಾದ ಉತ್ತರ 1 Na, Fe, Cu, Ag. ಈ ಕೆಳಗಿನವುಗಳಲ್ಲಿ ಉತ್ಕರ್ಷಣಕಾರಿ ಯಾವುದೆಂದರೆ ಸರಿಯಾದ ಉತ್ತರ 1 ಹೈಡ್ರೋಜನ್ ಪೆರಾಕ್ಸೈಡ್. ಪ್ರಯೋಗಶಾಲೆಯಲ್ಲಿ ಕ್ಲೋರಿನ್ ತಯಾರಿಸುವಾಗ ಬಿಡುಗಡೆಯಾದ ಅನಿಲವನ್ನು ನೀರಿನ ಮೂಲಕ ಹಾಯಿಸಬೇಕು, ಏಕೆಂದರೆ ಸರಿಯಾದ ಉತ್ತರ 3 ಶುದ್ಧೀಕರಣಕ್ಕಾಗಿ. ಕ್ಲೋರಿನಿನ ಚಲುವೆಕಾರಿ ಮತ್ತು ಕ್ರಿಮಿನಾಶಕ ಗುಣಕ್ಕೆ ಕಾರಣವಾಗಿರುವುದು. ಕ್ಲೋರಿನಿನ ಚಲುವೆಕಾರಿ ಮತ್ತು ಕ್ರಿಮಿನಾಶಕ ಗುಣಕ್ಕೆ ಕಾರಣವಾಗಿರುವುದು. ಸರಿಯಾದ ಉತ್ತರ 4 ನೆಸೆಂಟ್ ಆಕ್ಸಿಜನ್. ಸತುವಿನ ಪರಮಾಣು ಸಂಖ್ಯೆ 30, ಅದರ ವೇಲೆನ್ಸಿಯು ಸರಿಯಾದ ಉತ್ತರ 1 2. ಆಪ್ಷನ್ 1 2. ಪ್ರಶ್ನೆ ಸಂಖ್ಯೆ 22. ದ್ರವಿಸಿದ ಸೋಡಿಯಂ ಕ್ಲೋರೈಡ್ನ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಸರಿಯಾದ ಉತ್ತರ 3 ಕ್ಲೋರಿನ್ ಅನಿಲವು ಧನ ವಿದ್ಯುದಾಗ್ರದ ಮೇಲೆ ಬಿಡುಗಡೆಯಾಗುತ್ತದೆ. 23ನೇ ಪ್ರಶ್ನೆ. ಲೋಹ ಮತ್ತು ಅಲೋಹದ ಭಾಗಗಳು ಪರಸ್ಪರ ವಿನಿಮಯಗೊಳ್ಳುವುದನ್ನು ಈ ವಿಧದ ರಾಸಾಯನಿಕ ಕ್ರಿಯೆಯಲ್ಲಿ ಕಾಣುತ್ತೇವೆ. ಲೋಹ ಮತ್ತು ಅಲೋಹದ ಭಾಗಗಳು ಪರಸ್ಪರ ವಿನಿಮಯಗೊಳ್ಳುವುದನ್ನು ಈ ವಿಧದ ರಾಸಾಯನಿಕ ಕ್ರಿಯೆಯಲ್ಲಿ ಕಾಣುತ್ತೇವೆ. ಸರಿಯಾದ ಉತ್ತರ 4 ರಾಸಾಯನಿಕ ದ್ವಿವಿಭಜನೆ. ಜೀವಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ವಾಲ್ವಾಕ್ಸ್ ಮತ್ತು ಪ್ಯಾಂಡೋರಿನಾ ಇವು ಸರಿಯಾದ ಉತ್ತರ 1 ವಸಾಹತುಗಳಲ್ಲಿ ಜೀವಿಸುವ ಏಕಕೋಶ ಜೀವಿಗಳು. ತೆಂಗಿನ ನಾರು ಯಾವುದಕ್ಕೆ ಉದಾಹರಣೆ?
ತೆಂಗಿನ ನಾರು ಯಾವುದಕ್ಕೆ ಉದಾಹರಣೆ? ಸರಿಯಾದ ಉತ್ತರ 2, ಆಧಾರ ಅಂಗಾಂಶ. ಪ್ರಶ್ನೆ ಸಂಖ್ಯೆ 26 ನೋಡೋಣ. ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿಯು? ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕಶ್ಕೂಟ್, ಲಾಡಿ ಹುಳು. 27ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ಸಂಶ್ಲೇಷಣೆಯ ಕ್ರಿಯೆಗೆ ಸಂಬಂಧಿಸಿದುದಲ್ಲ? ಸರಿಯಾದ ಉತ್ತರ 3, ಸೆಂಟ್ರೋಸೋಮ್. ಪ್ರಶ್ನೆ ಸಂಖ್ಯೆ 28. ವೈನ್ ತಯಾರಿಸಲು ದ್ರಾಕ್ಷಾರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಲಾಯಿತು. ಈ ಪ್ರಕ್ರಿಯೆಯು? ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಆಮ್ಲಜನಕರಹಿತ ಉಸಿರಾಟ. ಪ್ರಾಣಿಗಳಿಗೆ ಹೋಲಿಸಿದಾಗ ಸಸ್ಯಗಳಲ್ಲಿ ವಿಸರ್ಜನಾ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ. ಇದಕ್ಕೆ ಕಾರಣ? ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಸಸ್ಯಗಳಲ್ಲಿ ಸ್ನಾಯು ಚಟುವಟಿಕೆಗಳು ಇಲ್ಲದಿರುವುದು. 30ನೇ ಪ್ರಶ್ನೆ ನೋಡೋಣ. ನಾವು ವೇಗವಾಗಿ ಓಡುವಾಗ ಉಸಿರಾಟದ ವೇಗವು ಹೆಚ್ಚುತ್ತದೆ ಮತ್ತು ಹೃದಯದ ಬಡಿತವೂ ಹೆಚ್ಚಾಗುತ್ತದೆ. ಈ ಸಹಕಾರವನ್ನು ಸಾಧ್ಯವಾಗಿಸುವುದು? ಆಪ್ಷನ್ 3 ಈಸ್ ರೈಟ್ ಆನ್ಸರ್. ನರವ್ಯೂಹ. ಆಂತರಿಕ ಗರ್ಭಧಾರಣೆ ಯಾವ ಜೀವಿಗಳಲ್ಲಿ ನಡೆಯುವುದಿಲ್ಲ? ಆಂತರಿಕ ಗರ್ಭಧಾರಣೆ ಯಾವ ಜೀವಿಗಳಲ್ಲಿ ನಡೆಯುವುದಿಲ್ಲ? ಮೀನುಗಳು ಮತ್ತು ಕಪ್ಪೆಗಳು. ಎರಡನೇದು ಮೀನುಗಳು ಮತ್ತು ಕಪ್ಪೆಗಳಲ್ಲಿ ನಡೆಯುವುದಿಲ್ಲ. ಸಮುದ್ರ ತೀರದ ಪ್ರದೇಶಗಳ ಮಣ್ಣು, ನೀರು ಮತ್ತು ಆಹಾರದಲ್ಲಿ ಅಯೋಡಿನ್ ಅಂಶವು ಹೆಚ್ಚಾಗಿರುವ ಕಾರಣ ಈ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಸಾಮಾನ್ಯವಾಗಿ ಈ ರೋಗ ಬರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 3, ಗೈಟರ್, ಗಳಗಂಡ ರೋಗ ಬರುವುದಿಲ್ಲ. ಕಪ್ಪು ಮಣ್ಣು ಕೃಷಿಗೆ ಅತ್ಯಂತ ಸೂಕ್ತ. ಇದಕ್ಕೆ ಕಾರಣ? ಇದು ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಹೆಚ್ಚು ತೇವಾಂಶ ಮತ್ತು ಸಾವಯವ ವಸ್ತುಗಳನ್ನು ಹೊಂದಿದೆ. ಜೀವಿಗಳು ಹಾಗೂ ಅವುಗಳ ವೈಜ್ಞಾನಿಕ ಹೆಸರುಗಳ ಸರಿಯಾದ ಹೊಂದಾಣಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಎ ಅಂದರೆ ನಾಯಿ, ಕ್ಯಾನಿಸ್ ಫೆಮಿಲಿಯಾರಿಸ್, ಅರಳಿ ಮರ, ಪೈಕಸ್ ರಿಲಿಜಿಯೋಸಾ, ಕುದುರೆ ಇಕ್ವಸ್ ಕ್ಯಾಬುಲಸ್, ಕತ್ತೆ ಇಕ್ವಸ್ ಅಸಿನಸ್. 35ನೇ ಪ್ರಶ್ನೆ ನೋಡೋಣ. ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಪ್ಲಾಸ್ಟಿಡ್ನ ಮಾತೃಕೆಗೆ ಒಂದು ಜೈವಿಕ ಅಣುವು ಚಲಿಸಬೇಕಾಗಿದೆ. ಇದು ಹಾದು ಹೋಗಬೇಕಾಗಿರುವ ಪೊರೆಗಳ ಸಂಖ್ಯೆ? ಆಪ್ಷನ್ 4 ಈಸ್ ರೈಟ್ ಆನ್ಸರ್. 4. ಇತಿಹಾಸ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ? ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ? ಇಂಡಿಕಾ ಗ್ರಂಥ. ಈ ಇಂಡಿಕಾ ಗ್ರಂಥವನ್ನು ಮೆಗಾಸ್ಥಾನಿಸ್ ಬರೀತಾನೆ. ಉಳಿದಿರೋ 3 ಗ್ರಂಥಗಳು ಅವು ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಂಥಗಳು. ಭಾರತ ದೇಶವನ್ನು ಮಾಳ್ವ ಮತ್ತು ದಕ್ಕನ್ ಪ್ರಸ್ಥಭೂಮಿ ಎಂಬ 2 ಭಾಗಗಳನ್ನಾಗಿ ವಿಂಗಡಿಸಿರುವ ನದಿ? ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನರ್ಮದಾ ನದಿ. ಈ ನರ್ಮದಾ ನದಿ ಮಾಳ್ವ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯನ್ನು ಬೇರ್ಪಡಿಸುತ್ತೆ. ಈ ಕೆಳಗಿನವುಗಳನ್ನು ಹೊಂದಿಸಿದಾಗ ಸರಿ ಹೊಂದುವ ಸೂಚಿ. ಇಲ್ಲಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಡಾಂಟೆ, ಡಿವೈನ್ ಕಾಮಿಡಿ, ಲಿಯೋನಾರ್ಡೋ ಡಾ ವಿಂಚಿ, ಅಂತಿಮ ಭೋಜನ, ಗೆಲಿಲಿಯೋ, ಟೆಲಿಸ್ಕೋಪ್, ಮೈಕೆಲ್ ಎಂಜೆಲೋ, ಪಯೆಟ್. ಮೈಕೆಲ್ ಎಂಜೆಲೋ, ಪಯೆಟ್. ನಗರ ನಾಗರಿಕತೆಯ ಸಂಶೋಧನಾ ಸಂದರ್ಭದಲ್ಲಿ ಈಜುವ ಕೊಳ ಕಂಡುಬಂದಿರುವ ನಗರ? ಮೊಹೆಂಜೊದಾರೋ ನಗರದಲ್ಲಿ ಕಂಡುಬರುತ್ತೆ ಈಜುಕೊಳ.
ಈ ಕೆಳಗಿನ ಎರಡು ವಾಕ್ಯಗಳಿಗೆ ಸರಿಹೊಂದುವ ಆಯ್ಕೆ. 1857ರ ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. 1857ರ ದಂಗೆಯು ಈಸ್ಟ್ ಇಂಡಿಯಾ ಕಂಪನಿಯ ಸರ್ವಾಧಿಕಾರವನ್ನು ಕೊನೆಗೊಳಿಸಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ವಾಕ್ಯ ಎ ಮತ್ತು ಬಿ ಸರಿ, ಎರಡು ಕೂಡ ಸರಿಯಾಗಿದ್ದಾವೆ. ಟಿಪ್ಪು ಸುಲ್ತಾನ್ ಫ್ರೆಂಚ್ ಕಾರ್ಯಕರ್ತರ ಸಹಾಯವನ್ನು ಕೋರಿದ್ದು ವೆಲ್ಲೆಸ್ಲಿಗೆ ಇಷ್ಟವಾಗಲಿಲ್ಲ. ಕಾರಣ ಆಪ್ಷನ್ 2. ಟಿಪ್ಪು ಸುಲ್ತಾನನಿಗೆ ಹೋರಾಡುವ ಆತ್ಮವಿಶ್ವಾಸ ಹೆಚ್ಚಾಗುವುದೆಂದು. ರೋಮನ್ನರ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ. 1. ಲ್ಯಾಟಿನ್ ಭಾಷೆ. ಭಾರತದ ಮೊಟ್ಟಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. 4. ಚಂದ್ರಗುಪ್ತ ಮೌರ್ಯ. 44ನೇ ಪ್ರಶ್ನೆ ನೋಡೋಣ. ಚೀನಾ ನಾಗರಿಕತೆ ಹೋಯಾಂಗೋ ನದಿ, ಅಂದರೆ ಚೀನಾ ನಾಗರಿಕತೆ ಹೋಯಾಂಗೋ ನದಿ ದಂಡೆಯ ಮೇಲೆ ಬೆಳೆದು ಬಂತು. ಹಾಗಾದರೆ ಈಜಿಪ್ಟ್ ನಾಗರಿಕತೆ ಯಾವ ನದಿ ದಂಡೆಯ ಮೇಲೆ ಬೆಳೆದು ಬಂತು? ಸರಿಯಾದ ಉತ್ತರ 1. ನೈಲ್ ನದಿ. ಹೋಯಾಂಗೋ ನದಿ ದಂಡೆಯ ಮೇಲೆ ಚೀನಾ ನಾಗರಿಕತೆ ಬೆಳೆದರೆ ನೈಲ್ ನದಿ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳೆದು ಬರುತ್ತೆ. ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದವರು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಗೌತಮ ಬುದ್ಧ. ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 46. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸುಪೀರಿಯರ್ ಸರೋವರ. ಕೋಸಿಯುಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕೋಸಿಯುಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎರಡನೇದು, ಇದು ಅತಿ ಎತ್ತರವಾದ ಶಿಖರವಾಗಿದೆ. ಅಂಟಾರ್ಟಿಕಾ ಖಂಡದಲ್ಲಿರುವ ಭಾರತೀಯ ವೈಜ್ಞಾನಿಕ ಅಧ್ಯಯನ ಕೇಂದ್ರ ಇರುವ ಪ್ರದೇಶ. 4. ಮೈತ್ರಿ. 2 ಅಕ್ಷಾಂಶಗಳ ನಡುವಿನ ಅಂತರ ಸುಮಾರು 110.4 ಕಿಲೋಮೀಟರ್. ಆದರೆ 2 ರೇಖಾಂಶಗಳ ನಡುವಿನ ಅಂತರ ಸುಮಾರು 111 ಕಿಲೋಮೀಟರ್. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಭಾರತದ ಪ್ರಮಾಣಿತ ವೇಳೆ 82 ಪೂರ್ವ ರೇಖಾಂಶದಲ್ಲಿ ಬೆಳಿಗ್ಗೆ 6 ಗಂಟೆಯಾಗಿದ್ದರೆ 105 ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಒಂದು ಪ್ರದೇಶದಲ್ಲಿನ ಸಮಯ ಏನಾಗಿರುತ್ತದೆ? ಭಾರತದ ಸಮಯವನ್ನು ಗುರುತಿಸ್ತಕ್ಕಂಥ ರೇಖಾಂಶ 82 ಪೂರ್ವ ರೇಖಾಂಶ, ಅಲ್ಲಿ ಸಮಯ ಬೆಳಿಗ್ಗೆ 6 ಗಂಟೆ ಆಗಿದ್ದರೆ 105 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಸಮಯ ಎಷ್ಟಾಗಿರುತ್ತೆ? ಸಮಯ ಬೆಳಿಗ್ಗೆ 7:30 ಗಂಟೆ ಆಗಿರುತ್ತೆ. ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಅದರಲ್ಲಿನ ಕಬ್ಬಿಣದ ಆಕ್ಸೈಡ್. ಇದು ಈ ಶಿಥಿಲೀಕರಣಕ್ಕೆ ಉದಾಹರಣೆಯಾಗಿದೆ. ರಾಸಾಯನಿಕ ಶಿಥಿಲೀಕರಣ. ಆಪ್ಷನ್ 3. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಅಂದರೆ ಚಂದ್ರನ ವ್ಯಾಸವು ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ಸೂರ್ಯನಿಗಿಂತ 428 ಪಟ್ಟು ಚಿಕ್ಕದಾಗಿದೆ. ಆರ್ಕ್ಟಿಕ್ ಸಾಗರವು ಅತಿ ಚಿಕ್ಕದು ಮತ್ತು ಕಡಿಮೆ ಆಳ ಹೊಂದಿದೆ. ಆದರೆ ಅತಿ ದೊಡ್ಡ ಮತ್ತು ಆಳವುಳ್ಳ ಸಾಗರ ಡ್ಯಾಶ್. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಸಾಗರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತವು 6 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಹಬ್ಬಿದೆ. ಆದುದರಿಂದ ಭಾರತವು ಈ ಕೆಳಗಿನ ಯಾವ ವಲಯಗಳಲ್ಲಿ ಹಬ್ಬಿದೆ? ಸರಿಯಾದ ಉತ್ತರ ಒಂದನೇದ್ದು ಫಸ್ಟ್ ಒನ್, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ.
ಫಸ್ಟ್ ಒನ್ನು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಹಬ್ಬಿದೆ. ಪ್ರಶ್ನೆ ಸಂಖ್ಯೆ 55. ಎ ಪಟ್ಟಿಯಲ್ಲಿ ಅಗ್ನಿಪರ್ವತಗಳು, ಬಿ ಪಟ್ಟಿಯಲ್ಲಿ ಅವುಗಳು ಇರುವ ಪ್ರದೇಶಗಳನ್ನು ಸೂಚಿಸಲಾಗಿದೆ. ಇವುಗಳು ಸರಿ ಹೊಂದುವ ಉತ್ತರದ ಗುಂಪನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಇದು ಒಂದನೇ ಆಪ್ಷನ್ಸ್ ಇದೆಲ್ಲ ಅದು ಸರಿಯಾದ ಉತ್ತರ. ನೋಡಿ ಹೊಂದಿಸ್ತಾ ಹೋಗೋಣ. ವೆಸುವಿಯಸ್ ಇದು ಇಟಲಿಯಲ್ಲಿ ಬರುತ್ತೆ. ಕ್ರಕಟೋವಾ ಇದು ಇಂಡೋನೇಷ್ಯಾದಲ್ಲಿದೆ. ಮೌಂಟ್ ಫಿಲಿ ವೆಸ್ಟ್ ಇಂಡೀಸಲ್ಲಿ ಬರುತ್ತೆ. ಪ್ಯೂಸಿಯಾಮ್ ಇದು ಜಪಾನ್ದಲ್ಲಿ ಬರುತ್ತೆ. ಆಪ್ಷನ್ ಒಂದನೇದು ಸರಿಯಾದ ಉತ್ತರ. 56. ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಇರುವ ಮತ್ತೊಂದು ಹೆಸರು? ಎರಡನೇದು ಶ್ರಮ. ಉತ್ಪಾದನಾ ಚಟುವಟಿಕೆಯಲ್ಲಿ ಸಂಘಟನಾಕಾರ, ಕಾರ್ಮಿಕ, ವ್ಯವಸ್ಥಾಪಕ, ಉದ್ಯಮ ಸಾಹಸಿ, ಪ್ರವರ್ತಕ ಇವರೆಲ್ಲರೂ ಸೇರಿ ಆಗುವುದು ಮಾನವ ಬಂಡವಾಳ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ಸರಕನ್ನು ಕೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ತಿಳಿಸುವ ಪದ. ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ಸರಕುಗಳನ್ನು ಕೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ತಿಳಿಸುವ ಪದ. ಸರಿಯಾದ ಉತ್ತರ ಎರಡನೇದ್ದು ಆಮದು. ಉದ್ಯೋಗಪತಿ ಎಂಬ ಪದಕ್ಕೆ ಸರಿ ಹೊಂದುವ ಹೇಳಿಕೆ? ಸರಿಯಾದ ಉತ್ತರ 1 ಜನರನ್ನು ಕೆಲಸಕ್ಕಾಗಿ ಸೇರಿಸಿಕೊಳ್ಳುವವನು. ಬೌದ್ಧಿಕ ಶ್ರಮಕ್ಕೆ ಸರಿ ಹೊಂದುವ ಗುಂಪು? ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಶಿಕ್ಷಕರು, ವೈದ್ಯರು, ವಕೀಲರು. ಶಿಕ್ಷಕರು, ವೈದ್ಯರು, ವಕೀಲರು ಇದು ಸರಿಯಾದ ಉತ್ತರ. ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ನೋಡೋಣ. ಸಾರ್ಕ್ ಗುಂಪಿಗೆ ಸೇರಿಲ್ಲದ ಸದಸ್ಯ ರಾಷ್ಟ್ರವನ್ನು ಗುರುತಿಸಿ. 4 ಜಪಾನ್. ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಹೊಂದಿರುವವರು? ಆಪ್ಷನ್ 3 ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು. ಭದ್ರತಾ ಮಂಡಳಿಯಲ್ಲಿ ಬರ್ತಕ್ಕಂಥ ಕಾಯಂ ಸದಸ್ಯ ರಾಷ್ಟ್ರಗಳು ಈ ವಿಟೋ ಅಧಿಕಾರವನ್ನು ಹೊಂದಿದವು. ವಿಟೋ ಅಧಿಕಾರ ಅಂದರೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರ. ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಚೀನಾ ಈ 5 ರಾಷ್ಟ್ರಗಳು ಈ ಒಂದು ವಿಟೋ ಪವರನ್ನು ಹೊಂದಿದವು. ಕೆಳಗಿನ ಯಾವ ಒಂದು ಸಂದರ್ಭವು ಗ್ರಾಹಕನು ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತದೆ? ಫಸ್ಟ್ ಆಪ್ಷನ್ ಈಸ್ ರೈಟ್. ಗ್ರಾಹಕನಿಗೆ ತಾನು ಪಾವತಿಸಿದ ಹಣಕ್ಕೆ ಅನುಗುಣವಾಗಿ ಸೂಕ್ತ ಸೇವೆ ಅಥವಾ ವಸ್ತುಗಳು ದೊರೆಯದೇ ಇರುವುದು. ಅರವತ್ನಾಲ್ಕನೇ ಪ್ರಶ್ನೆ ನೋಡೋಣ. ನಾನು ಭಾರತದಲ್ಲಿ ಜನಿಸಿರುತ್ತೇನೆ. ನನ್ನ ತಂದೆ ಹಾಗೂ ತಾಯಿ ಭಾರತೀಯರು. ನಾನು ಭಾರತದ ಪೌರನಾಗಿರುತ್ತೇನೆ. ನಾನು ಭಾರತದ ಪೌರತ್ವವನ್ನು ಈ ಕೆಳಗಿನ ಯಾವ ಒಂದು ವಿಧಾನದ ಮೂಲಕ ಪಡೆದಿರುತ್ತೇನೆ? ಸೆಕೆಂಡ್ ಒನ್ ಜನ್ಮದತ್ತ ಪೌರತ್ವ. 65ನೇ ಪ್ರಶ್ನೆ. ಅರಿಸ್ಟಾಟಲ್ನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ ಏಕೆಂದರೆ? ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ಅದರ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿರುತ್ತಾರೆ. ಈ ಅರಿಸ್ಟಾಟಲ್ನ ರಾಜ್ಯಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಯಾಕೆ ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ಅದರ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿರುತ್ತಾರೆ. 66. ಕೆಳಗಿನ ಯಾವ ಒಂದು ಹೇಳಿಕೆಯು ರಾಜ್ಯಶಾಸ್ತ್ರ ಎಂಬ ಅಧ್ಯಯನಕ್ಕೆ ಸರಿ ಹೊಂದುವುದಿಲ್ಲ? ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ರಾಜ್ಯಶಾಸ್ತ್ರವು ಇಂದಿನ ರಾಜಕೀಯ ಪಕ್ಷಗಳ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ರಾಷ್ಟ್ರದ ಪೌರರು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಏಕೆಂದರೆ? ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಅವರ ಸಮುದಾಯ, ರಾಷ್ಟ್ರ ಮತ್ತು ಸ್ವಂತ ಪ್ರಗತಿಗೆ ಇವು ಸಹಾಯ ಮಾಡುತ್ತವೆ. ರಾಜ್ಯಶಾಸ್ತ್ರದ ಜ್ಞಾನವು ಉತ್ತಮ ನಾಯಕರು ಹಾಗೂ ನೌಕರರಿಗೆ ಹೆಚ್ಚು ಉಪಯೋಗಕಾರಿ ಏಕೆಂದರೆ? ಜನರ ಸಮಸ್ಯೆಗಳನ್ನು ತಿಳಿದು. ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಇದು ಸಹಾಯಕವಾಗುತ್ತದೆ.
69ನೇ ಪ್ರಶ್ನೆ, ಭಾರತದಲ್ಲಿ ಯಾವುದೇ ಒಂದು ಧರ್ಮದ ಜನರಿಗೆ ವಿಶೇಷ ಸ್ಥಾನವಿರುವುದಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನವಾದ ಗೌರವ ಹಾಗೂ ಸ್ಥಾನವನ್ನು ನೀಡಲಾಗಿದೆ. ಇಂತಹ ಒಂದು ಲಕ್ಷಣವನ್ನು ಹೊಂದಿರುವ ರಾಷ್ಟ್ರಕ್ಕೆ ಇರುವ ಮತ್ತೊಂದು ಹೆಸರು ಜಾತ್ಯತೀತ ರಾಷ್ಟ್ರ. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. 70ನೇ ಪ್ರಶ್ನೆ ನೋಡೋಣ. ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ. ಇದಕ್ಕೆ ಕಾರಣವೆಂದರೆ? ಸರಿಯಾದ ಉತ್ತರ ಥರ್ಡ್ ಒನ್ನು, ಮೂರನೇದ್ದು, ಭೌಗೋಳಿಕ ರಚನೆ, ಪರಂಪರೆ ಹಾಗೂ ಜನರ ಅಗತ್ಯಗಳು ವ್ಯತ್ಯಾಸವಾಗಿರುತ್ತದೆ. ನೆಕ್ಸ್ಟು ಗಣಿತ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. 15/16 into bracket 5/6 minus 1/2 bracket close the bracket divided by 10/11 ನ ಬೆಲೆ. ಸರಿಯಾದ ಉತ್ತರ 2, L1/32. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ಅಥವಾ ವರ್ಗವಾಗಿದೆ? ಯಾವುದು ಪೂರ್ಣ ವರ್ಗವಾಗಿದೆ? ಸರಿಯಾದ ಉತ್ತರ ಆನ್ಸರು 3, ಥರ್ಡ್ ಒನ್ನು, 3749. 73, P-2 ಇಂಟು P-3 ನ ಗುಣಲಬ್ಧದಲ್ಲಿ P ನ ಸಂಖ್ಯಾ ಸಹಗುಣಕ. ಆಪ್ಷನ್ 3 ಇಸ್ ರೈಟ್ ಆನ್ಸರ್, -5. ರಾಮನ ವಯಸ್ಸು ಅವನ ಅಣ್ಣನ ವಯಸ್ಸಿನ ಅರ್ಧದಷ್ಟಿದೆ. 10 ವರ್ಷದ ಹಿಂದೆ ಅವನ ಅಣ್ಣನ ವಯಸ್ಸು ರಾಮನ ವಯಸ್ಸಿನ 3ರಷ್ಟಿತ್ತು. ರಾಮನ ಈಗಿನ ವಯಸ್ಸು? ಸರಿಯಾದ ಉತ್ತರ 1, 20 ವರ್ಷಗಳು. ಪ್ರಶ್ನೆ 75 ನೋಡೋಣ. 350ಕ್ಕಿಂತ 12% ಕಡಿಮೆ ಇರುವ ಸಂಖ್ಯೆ. 350ಕ್ಕಿಂತ 12% ಕಡಿಮೆ ಇರುವ ಸಂಖ್ಯೆ. ಸರಿಯಾದ ಉತ್ತರ 4, 308. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 76ನೇ ಪ್ರಶ್ನೆ, ಮಾರಾಟ ತೆರಿಗೆಯೂ ಸೇರಿ ಒಂದು ಬೈಸಿಕಲ್ನ ಬೆಲೆ 3584. ಬೈಸಿಕಲ್ನ ಮೂಲ ಬೆಲೆ 3700. ಆದರೆ ಮಾರಾಟ ತೆರಿಗೆಯ ದರ ಎಷ್ಟು? ಸರಿಯಾದ ಉತ್ತರ 3, 12%. ಒಂದು ಕೋಟಡಿಯ ನೆಲದ ವಿಸ್ತೀರ್ಣ 144 ಮೀಟರ್ ಸ್ಕ್ವೇರ್ ಆಗಿದೆ. 6 ಮೀಟರ್ ಮತ್ತು 4 ಮೀಟರ್ ಅಳತೆಯ ಜಮಖಾನೆಯನ್ನು ನೆಲದ ಮೇಲೆ ಹಾಸಲಾಗಿದೆ. ಜಮಖಾನೆಯಿಂದ ಮುಚ್ಚದೇ ಉಳಿದ ನೆಲದ ವಿಸ್ತೀರ್ಣ ಎಷ್ಟು? ಸರಿಯಾದ ಉತ್ತರ 1, 120 ಮೀಟರ್ ಸ್ಕ್ವೇರ್. ಕೊಟ್ಟಿರುವ ಚಿತ್ರದಲ್ಲಿ X ಮತ್ತು Y ಕೋನಗಳ ಅಳತೆ ಕ್ರಮವಾಗಿ? ಸರಿಯಾದ ಉತ್ತರ 4, 54 ಡಿಗ್ರಿ ಮತ್ತು 54 ಡಿಗ್ರಿ. ಆರರ ಶೇಕಡ ಎಷ್ಟು 15ಕ್ಕೆ ಸಮನಾಗಿದೆ? 6ರ ಶೇಕಡ ಎಷ್ಟು 15ಕ್ಕೆ ಸಮನಾಗಿದೆ? ಆಪ್ಷನ್ 4 ಸರಿಯಾದ ಉತ್ತರ ಶೇಕಡ 250. ಶೇಕಡ 250. ಒಂದು ಸಮಬಾಹು ತ್ರಿಭುಜದ ಯಾವುದೇ ಬಾಹ್ಯ ಕೋನದ ಅಳತೆ. ಒಂದು ಸಮಬಾಹು ತ್ರಿಭುಜದ ಯಾವುದೇ ಬಾಹ್ಯ ಕೋನದ ಅಳತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್, 120 ಡಿಗ್ರಿ. 81ನೇ ಪ್ರಶ್ನೆ, 0.000216ರ ಘನಮೂಲವು? ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್, 0.06. ಎರಡು ಪರಿಪೂರಕ ಕೋನಗಳು 2:3ರ ಅನುಪಾತದಲ್ಲಿದೆ. ಈ ಎರಡೂ ಕೋನಗಳಲ್ಲಿ ಚಿಕ್ಕ ಕೋನದ ಅಳತೆಯು? ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್, 72 ಡಿಗ್ರಿ. 83ನೇ ಪ್ರಶ್ನೆ ನೋಡೋಣ. ಒಂದು ಚಕ್ರದ ವ್ಯಾಸ 70 ಸೆಂಟಿಮೀಟರ್ ಇದೆ. 20 ಪರಿಭ್ರಮಣಗಳನ್ನು ಪೂರ್ತಿ ಮಾಡುವಲ್ಲಿ ಚಕ್ರವು ಕ್ರಮಿಸಿದ ದೂರ?
ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. 4400 ಸೆಂಟಿಮೀಟರ್. 84ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದನ್ನು 4ರಿಂದ ಭಾಗಿಸಿದಾಗ ಶೇಕಡಾವು ಶೂನ್ಯವಾಗಿರುತ್ತದೆ? ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್ 1024. 85ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಭಿನ್ನರಾಶಿಯು 3/4ಗಿಂತ ದೊಡ್ಡದು ಹಾಗೂ 5/6ಗಿಂತ ಚಿಕ್ಕದಾಗಿದೆ? ಆಪ್ಷನ್ 3 ಈಸ್ ರೈಟ್ ಆನ್ಸರ್ 4/5. 86ನೇ ಪ್ರಶ್ನೆ ನೋಡೋಣ. 20 ಹಣ್ಣುಗಳಿರುವ ಒಂದು ಪೆಟ್ಟಿಗೆಯಲ್ಲಿ 6 ಅನಾನಸುಗಳು ಮತ್ತು 14 ಕಿತ್ತಳೆ ಹಣ್ಣುಗಳಿವೆ. ಆ ಪೆಟ್ಟಿಗೆಯಲ್ಲಿನ ಅನಾನಸುಗಳ ಶೇಕಡಾ ಪ್ರಮಾಣ? ಆಪ್ಷನ್ 3 ಈಸ್ ರೈಟ್ ಆನ್ಸರ್ 30%. 87ನೇ ಪ್ರಶ್ನೆ. 4 in bracket x plus 2 by 5 is equal to 7 plus 5x by 13. ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಸರಿಯಾದ ಉತ್ತರ ಫೋರ್ತ್ ಒನ್ನು 13. ಕೊಟ್ಟಿರುವ ಚಿತ್ರದಲ್ಲಿ CED ಕೋನದ ಬೆಲೆ ಎಷ್ಟು? ಸರಿಯಾದ ಉತ್ತರ 47 ಡಿಗ್ರಿ ಕೋನ. 89ನೇ ಪ್ರಶ್ನೆ. ಒಂದು ತ್ರಿಭುಜದ ಸುತ್ತಳತೆ 16x² ಮೈನಸ್ 5x ಮೈನಸ್ 14. ಆ ತ್ರಿಭುಜದ ಎರಡು ಬಾಹುಗಳು 5x² ಪ್ಲಸ್ x ಮೈನಸ್ 7 ಮತ್ತು 8x² ಮೈನಸ್ 6x ಮೈನಸ್ 9 ಆದರೆ ಮೂರನೇ ಬಾಹು? ಸರಿಯಾದ ಉತ್ತರ 3 3x² ಪ್ಲಸ್ 2. 90ನೇ ಪ್ರಶ್ನೆ. 0.9 ಹೋಲ್ ಸ್ಕ್ವೇರ್ ಮೈನಸ್ 0.6 ಹೋಲ್ ಸ್ಕ್ವೇರ್ನ ಬೆಲೆ? ಸರಿಯಾದ ಉತ್ತರ ಫೋರ್ತ್ ಒನ್ 0.45. ಈ ಒಂದು ವಿಡಿಯೋದಲ್ಲಿ 2012 ನವೆಂಬರ್ ತಿಂಗಳಿನಲ್ಲಿ ನಡೆದ NNMS ಪರೀಕ್ಷೆಯ 2ನೇ ಪತ್ರಿಕೆಯನ್ನು ಪ್ರಶ್ನೆಗಳೊಂದಿಗೆ ಅದರ ಕೀ ಉತ್ತರಗಳನ್ನು ನೋಡಲಾಗಿದೆ. ಇದರ ಒಂದು ಉಪಯೋಗವನ್ನು 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.